ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಇವತ್ತಿನ NXT ಬಗ್ಗೆ ಮಾತಾಡೋದಾದ್ರೆ ಲಿಟ್ರಲಿ ಗೈಸ್, ಇವತ್ತಿನ NXT ಮೂರು ವಿಚಾರವಾಗಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು. ಮೊದಲನೇದಾಗಿ ಇವತ್ತಿನ NXT ಅಲ್ಲಿ ನಮಗೆ ಜಾರ್ಡಿನಿ ಗ್ರೇಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಅಫಿಷಿಯಲ್ ಆಗಿ ನಮ್ಮ ಜಾರ್ಡಿನಿ ಗ್ರೇಸ್ ಅವರು ಇವತ್ತಿಂದ NXT ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂತಾನೆ ಹೇಳ್ಬಹುದು. ಸೊ ಅವರನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಂಡ್ ಇಷ್ಟೇ ಅಲ್ಲ ಗೈಸ್, TNA ಇಂದ ಮೂಸ್ ಅವರ ಎಂಟ್ರಿ ಕೂಡ ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಎಸ್, ಫೈನಲಿ ಮೂಸ್ ಅವರು NXT ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಅವರು ಬರ್ತಿದ್ದಂಗೆ ಒಬ್ಬ ಫೇಮಿ ಅವರ ಫೇಸ್ ಟು ಫೇಸ್ ಬಂದಿದ್ದಾರೆ. ಅಂಡ್ ನಮಗೆ 100% ಈ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಲಿಟ್ರಲಿ ಗೈಸ್, ಒಬ್ಬ ಫೇಮಿ ಹಾಗೆ ಮೂಸ್ ಇಬ್ರು ಕೂಡ ಒಂದೇ ರೀತಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಆ ಬಾಡಿ ಆಗಿರ್ಬೋದು, ನೋಡೋದಕ್ಕೂ ಕೂಡ ಇವರಿಬ್ರು ಆಲ್ಮೋಸ್ಟ್ ಸಿಮಿಲರ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಒಬ್ಬ ಫೇಮಿ ಅವರು NXT ಚಾಂಪಿಯನ್ ಆದ್ರೆ ಮೂಸ್ ಅವರು TNA X ಡಿವಿಷನ್ ಚಾಂಪಿಯನ್. ಸೊ ಇವರಿಬ್ರು ಕೂಡ ಇವತ್ತು NXT ಅಲ್ಲಿ ಫೇಸ್ ಆಫ್ ನೋಡೋದಕ್ಕೆ ಸಿಗ್ತಾರೆ. ನನಗಂತೂ ಈ ಒಂದು ಫೇಸ್ ಆಫ್ ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ನಮ್ಮ ಬುಕರ್ ಟಿ ಅವರ ರಿಯಾಕ್ಷನ್ ಕೂಡ ಮೂಸ್ ಅವರು ರಿಟರ್ನ್ ಆದಾಗ ಅಷ್ಟೇ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ಇಷ್ಟೇ ಅಲ್ಲ ಗೈಸ್, ನಮಗೆ ನೆಕ್ಸ್ಟ್ ವೀಕಿನ NXT ಅಲ್ಲಿ ಹಾರ್ಡಿ ಬಾಯ್ಸ್ ಗಳು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಇದನ್ನ ಹಾರ್ಡಿ ಬಾಯ್ಸ್ ಅವರೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನಾವು ನೆಕ್ಸ್ಟ್ ವೀಕ್ NXT ಗೆ ಬರ್ತಾ ಇದೀವಿ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಅಂತ. ನಿಜವಾಗ್ಲೂ NXT ಕೂಡ ಇತ್ತೀಚೆಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೇಲಿ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಬೇಲಿ ಅವರಿಗೆ ತಾನು ಹಾಗೆ ಸಾಶಾ ಬ್ಯಾಂಕ್ಸ್ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಗೆದ್ದಿದ್ರಲ್ಲ, ಆ ಒಂದು ವಿಚಾರ ನೆನಪಾಗಿದೆ. ಅದಕ್ಕೋಸ್ಕರ ಅವರು ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಒಂದು ಸ್ಟೋರಿನ ಅಪ್ಲೋಡ್ ಮಾಡಿದ್ದಾರೆ. ದ ಲಾಸ್ಟ್ ಟೈಮ್ ಐ ವಾಸ್ ಇನ್ಸೈಡ್ ಅನ್ ಎಲಿಮಿನೇಷನ್ ಚೇಂಬರ್ ಅಂತ ನಮ್ಮ ಬೇಲಿ ಅವರು ಈ ಒಂದು ಫೋಟೋನ ತನ್ನ ಸ್ಟೋರಿಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಲಿಟ್ರಲಿ ಗೈಸ್, ಆ ದಿನಗಳು ಯಾವ ರೀತಿ ಇತ್ತು ಅಲ್ವಾ? ಮೆನ್ ಡಿವಿಷನ್ ಅಲ್ಲಿ ಏನು ಇಂಟ್ರೆಸ್ಟಿಂಗ್ ಆಗ್ತಾ ಇಲ್ಲ, ಬಟ್ ವಿಮೆನ್ಸ್ ಡಿವಿಷನ್ ಅಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ವಿಚಾರಗಳು ಆ ದಿನಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಹೊಸ ಚಾಂಪಿಯನ್ಶಿಪ್ ಬೆಲ್ಟ್ಸ್ ಗಳ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಈಗಂತೂ WWE ಅಲ್ಲಿ ತುಂಬಾನೇ ಚಾಂಪಿಯನ್ಶಿಪ್ ಬೆಲ್ಟ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. WWE ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್, ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್, ವಿಮೆನ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್, ವಿಮೆನ್ಸ್ WWE ಚಾಂಪಿಯನ್ಶಿಪ್, ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್, ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್, WWE ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್, ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್, ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್, ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್, ವಿಮೆನ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್, ಅಂಡ್ ಈ ಕಡೆ NXT ಚಾಂಪಿಯನ್ಶಿಪ್, NXT ನಾರ್ತ್ ಅಮೆರಿಕನ್ ಚಾಂಪಿಯನ್ಶಿಪ್, ಮೆನ್ ನಾರ್ತ್ ಅಮೆರಿಕನ್ ಚಾಂಪಿಯನ್ಶಿಪ್, NXT ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್, ಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್, ಅಂಡ್ ಈಗ ಇನ್ನ ಎರಡು ಹೊಸ ಚಾಂಪಿಯನ್ಶಿಪ್ ಗಳು ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇದು WWE ID ಚಾಂಪಿಯನ್ಶಿಪ್ ಗಳು ಅಂತಾನೆ ಹೇಳ್ಬಹುದು. WWE ID ವಿಮೆನ್ಸ್ ಚಾಂಪಿಯನ್ಶಿಪ್, WWE ID ಮೆನ್ಸ್ ಚಾಂಪಿಯನ್ಶಿಪ್. ನಿಮ್ಗೆ ಗೊತ್ತಿರಬಹುದು, WWE ಅವರು WWE ID ಅಂತ ಹೊಸ ಶೋನ ತಗೊಂಡ್ ಬರ್ತಾ ಇದ್ದಾರೆ. ಅಂದ್ರೆ ಹೋಗಿ ಇಂಡಿವಿಜುವಲ್ ರೆಸ್ಲಿಂಗ್ ಕಂಪನಿಗಳಿಗೆ ಹೋಗಿ ಅಲ್ಲಿನ ಬೆಸ್ಟ್ ಸೂಪರ್ ಸ್ಟಾರ್ಸ್ ಗಳನ್ನ ಆಯ್ಕೆ ಮಾಡಿಕೊಂಡು ಅವ್ರನ್ನ WWE ಗೆ ಕರ್ಕೊಂಡು ಬರ್ತಾರೆ. ತುಂಬಾ ಜನ ಈ ಒಂದು ಐಡಿಯಲ್ಲಿ WWE ಅಲ್ಲಿ ಈಗಾಗಲೇ ನಮಗೆ ನೋಡೋದಕ್ಕೆ ಸಿಕ್ಕಿದ್ದಾರೆ. ಸೊ ಅವರ ನಡುವೆನೆ ಒಂದು ಶೋ ನಮಗೆ ನೋಡೋದಕ್ಕೆ ಸಿಕ್ಕಿ ಅವರಿಗೋಸ್ಕರನೇ ಈ ಒಂದು ಚಾಂಪಿಯನ್ಶಿಪ್ ನ ತಗೊಂಡು ಬಂದಿದ್ದಾರೆ ಅಂತಾನೆ ಹೇಳ್ಬಹುದು. ದ ಟಾಪ್ ಇಂಡಿಪೆಂಡೆಂಟ್ ರೆಸ್ಲಿಂಗ್ ಪ್ರಾಸ್ಪೆಕ್ಟ್ ಹ್ಯಾವ್ ಬಿನ್ ಹೈಡೆಡ್ ಅಂಡ್ ನಾವ್ ವಿ ಆರ್ ರೆಡಿ ಟು ಸ್ಪಾಟ್ಲೈಟ್ ದ ಬೆಸ್ಟ್ ಆಫ್ ದ ಬೆಸ್ಟ್. ಹೇರ್ಸ್ ಯುವರ್ ಫಸ್ಟ್ ಲುಕ್ ಆಫ್ ದ ಮೆನ್ಸ್ ಅಂಡ್ ವಿಮೆನ್ಸ್ WWE ID ಚಾಂಪಿಯನ್ಶಿಪ್ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಈ ಒಂದು ಫೋಟೋನ ಪೋಸ್ಟ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ನಮಗೆ WWE ID ಚಾಂಪಿಯನ್ಶಿಪ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ನಾರ್ಮಲ್ ಡಿಸೈನ್ ಅಂತಾನೆ ಹೇಳ್ಬಹುದು. ಎಷ್ಟು ಅಂತ ಚಾಂಪಿಯನ್ಶಿಪ್ ಬೆಲ್ಟ್ ಗಳನ್ನ ತಗೊಂಡು ಬರ್ತೀರಾ ಹೇಳಿ? ಈಗಾಗಲೇ ಇರುವಂತಹ ಚಾಂಪಿಯನ್ಶಿಪ್ ಗಳನ್ನೇ ಟೆಲಿವಿಷನ್ ಅಲ್ಲಿ ಚೆನ್ನಾಗಿ ಬುಕ್ ಮಾಡ್ತಾ ಇಲ್ಲ, ಟೆಲಿವಿಷನ್ ಅಲ್ಲಿ ತೋರಿಸ್ತಾನೆ ಇಲ್ಲ. ಅಫ್ಕೋರ್ಸ್ ಈ ಚಾಂಪಿಯನ್ಶಿಪ್ ಗಳು ಕೂಡ ನಮಗೆ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅನ್ಕೋತೀನಿ. ಪ್ರಾಬಬ್ಲಿ ಹಂಗೆ ನಾರ್ಮಲ್ ಆಗಿ ಡಿಫೆಂಡ್ ಮಾಡಬಹುದು. ಅಂಡ್ ಸ್ಪೀಡ್ ಚಾಂಪಿಯನ್ಶಿಪ್ ಗಳನ್ನು ಕೂಡ ನಾನು ಮರ್ತಿದ್ದೀನಿ. ಸ್ಪೀಡ್ ಮೆನ್ಸ್ ಚಾಂಪಿಯನ್ಶಿಪ್, ಸ್ಪೀಡ್ ವಿಮೆನ್ಸ್ ಚಾಂಪಿಯನ್ಶಿಪ್ ಗಳು ಕೂಡ ಈಗ ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದ್ರ ಜೊತೆಗೆ ಈ ಎರಡು ಚಾಂಪಿಯನ್ಶಿಪ್ ಗಳು ಕೂಡ ಈಗ WWE ಗೆ ಆಡ್ ಆಗಿದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಲಿಟರಲಿ ನಮ್ಮ ಟ್ರೈಬಲ್ ಚೀಫ್ ನ ನೋಡೋದಕ್ಕೆ ನಾವಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದೀವಿ. ರಾಯಲ್ ರಂಬಲ್ ಇಂದ ನಮ್ಮ ಟ್ರೈಬಲ್ ಚೀಫ್ ಅವರು ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಅಂಡ್ ಅವರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಬಟ್ ನಾನಂತೂ ನಿಮಗೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ, ನಮ್ಮ ರೋಮನ್ ರೈನ್ಸ್ ಅವರು ನಮಗೆ ಪ್ರಾಬಬ್ಲಿ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಥವಾ ಅದರ ಮಾರನೆಯ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ ಅಪ್ಡೇಟ್ ಗಳು ಬಂದಿತ್ತು. ನಾನು ಅದೇ ರೀತಿ ತಿಳಿಸಿದ್ದೆ. ಅಂಡ್ ಈಗ ಮತ್ತೊಮ್ಮೆ ಅದೇ ರೀತಿ ಅಪ್ಡೇಟ್ ಗಳು ಬರ್ತಾ ಇದೆ ಅಂತಾನೆ ಹೇಳ್ಬಹುದು. ಸೊ ನಮಗೆ ರೋಮನ್ ರೈನ್ಸ್ ಅವರ ರಿಟರ್ನ್ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಅಂಡ್ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಟೊರಾಂಟೋ ಕೆನಡಾದಲ್ಲಿ ನೋಡೋದಕ್ಕೆ ಸಿಗ್ತಿರೋದ್ರಿಂದ ಸೊ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ನ WWE ಅವರು ತುಂಬಾನೇ ಗ್ರ್ಯಾಂಡ್ ಆಗಿ ಪ್ರೆಸೆಂಟ್ ಮಾಡಲೇಬೇಕು. ಈಗಾಗಲೇ ರಾಯಲ್ ರಂಬಲ್ ನ ಹೊಗೆ ಹಾಕ್ಸಿದ್ದಾರೆ. ಸೊ ಅದಕ್ಕೋಸ್ಕರ ರೋಡ್ ಟು ರಸಲ್ಮೇನಿಯಾಗೆ ಹೈ
ನ ಖಂಡಿತವಾಗ್ಲೂ ಎಲಿಮಿನೇಷನ್ ಚೇಂಬರ್ ಇಂದ ಬುಕ್ ಮಾಡಲೇಬೇಕು. ಸೊ ಈ ಒಂದು ಅವಕಾಶನ ನಮ್ಮ ಟ್ರಿಪಲ್ ಎಚ್ ಅವರು ಹಾಳು ಮಾಡ್ಕೊಳ್ಬಾರ್ದು ಅಂತ ನಾನು ಬೇಡ್ಕೋತೀನಿ. ಸೊ ಅದ್ರ ಪ್ರಕಾರ ನೋಡೋದಾದ್ರೆ ರೋಮನ್ ರೈನ್ಸ್ ಅವರು ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲೇ ನೋಡೋದಕ್ಕೆ ಸಿಗ್ಬಹುದು. ರೋಮನ್ ರೈನ್ಸ್ ಅವರು ಬಂದು ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಬಹುದು ಅನ್ಕೋತೀನಿ. ಅವರೇನಾದ್ರೂ ಇಲ್ಲಿ ನಮ್ಮ ಸೆತ್ ರಾಲೆನ್ಸ್ ಹಾಗೆ ಸಿಎಂ ಪಂಕ್ ಇಬ್ರು ಮೇಲೂ ಕೂಡ ಅಟ್ಯಾಕ್ ಮಾಡಿದ್ರೆ ಈ ಬಾರಿಯ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಪ್ರಾಬಬ್ಲಿ ನಮ್ಮ ಜಾನ್ಸಿನ್ ಅವರು ವಿನ್ ಆಗ್ತಾರೆ. ಅಕಸ್ಮಾತ್ ನಮ್ಮ ರೋಮನ್ ರೈನ್ಸ್ ಅವರು ಬರೀ ಬಂದು ಸೆತ್ ರಾಲೆನ್ಸ್ ಅವರ ಮೇಲೆ ಮಾತ್ರ ಅಟ್ಯಾಕ್ ಮಾಡಿದ್ರೆ ಈ ಬಾರಿಯ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ನಮ್ಮ ಸಿಎಂ ಪಂಕ್ ಅವರು ವಿನ್ ಆಗಿ ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು. ಗೊತ್ತಿಲ್ಲ ಯಾರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ, ಬಟ್ ರೋಮನ್ ರೈನ್ಸ್ ಅವರು ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಬರುತ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಹಿಂದೆನೂ ಕೂಡ ನಾವು ನೋಡಿದ್ವಿ, ಅಂಡರ್ಟೇಕರ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಶಾನ್ ಮ್ಯಾಕಲ್ಸ್ ಅವರು ಕೂಡ ಎಲಿಮಿನೇಷನ್ ಚೇಂಬರ್ ಒಳಗಡೆ ಬಂದಿದ್ರು. ಅಂಡ್ ರೀಸೆಂಟ್ ಎಕ್ಸಾಂಪಲ್ ನ ತಗೊಳ್ಳೋದಾದ್ರೆ ಲೋಗನ್ ಪೋಲ್ ಅವರು ಕೂಡ ಎಲಿಮಿನೇಷನ್ ಚೇಂಬರ್ ಒಳಗಡೆ ಬಂದಿರುವಂತಹ ಉದಾಹರಣೆ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಎಜೆ ಸ್ಟೈಲ್ ಅವರು ಕೂಡ ಎಲಿಮಿನೇಷನ್ ಚೇಂಬರ್ ಒಳಗಡೆ ಬಂದಿದ್ದಾರೆ. ಸೊ ಅದೇ ರೀತಿ ರೋಮನ್ ರೈನ್ಸ್ ಅವರು ಬಂದು ಸೆತ್ ರಾಲೆನ್ಸ್ ಹಾಗೆ ಸಿಎಂ ಪಂಕ್ ಇಬ್ರು ಮೇಲೂ ಕೂಡ ಅಟ್ಯಾಕ್ ಮಾಡಬಹುದು, ಅಥವಾ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಮೇಲೆ ಮಾತ್ರ ಅಟ್ಯಾಕ್ ಮಾಡುವಂತಹ ಚಾನ್ಸಸ್ಗಳು ಜಾಸ್ತಿ ಕಾಣಿಸ್ತಾ ಇದೆ. ಸೊ ನೋಡೋಣ ಗೈಸ್, ರೋಮನ್ ರೈನ್ಸ್ ಅವರು ಬರಬಹುದು ಅಂಡ್ ಎಲಿಮಿನೇಷನ್ ಚೇಂಬರ್ ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ see you guys in my next video.